ಅಯ್ಯೋ ಪಾಪ, ಯಾರಮ್ಮ ನೀನು? ಹರೆಯದ ಹೆಣ್ಣು, ಅದು ಇಂಥ ಜನಜಂಗಲಿ ಇದ್ದ ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಹಸಿಯುವಂತ ಭಿಕ್ಷೆ ಬೇಡುತ್ತಿದ್ದೀಯಾ? ನೋಡಮ್ಮ, ನನಗೆ ನಿನ್ನನ್ನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತದೆ. ನೋಡಮ್ಮ, ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇದೆ, ನನ್ನ ಜೊತೆ ಬಾರಮ್ಮ. ನಿನಗೆ ಹೊಟ್ಟೆ ತುಂಬ ಅನ್ನ, ಹೊಸ ಬಟ್ಟೆಯನ್ನು ಕೊಡುತ್ತೇನೆ, ಬಾರಮ್ಮ. ಅಯ್ಯೋ ಸ್ವಾಮಿ, ತುಂಬಾ ಹಸಿವು ಆಗ್ತಿದೆ, ಬೇಗನೆ ಸ್ವಲ್ಪ ಅನ್ನ ಹಾಕಿ ನಾನು ಇಲ್ಲಿಂದ ಹೋಗುತ್ತೇನೆ. ಸ್ವಲ್ಪ ತಾಳಮ್ಮ, ನಿನಗೆ ಹೊಟ್ಟೆ ಹಸಿವಾದರೆ ನನಗೆ ನಿನ್ನ ಮೇಲೆ ಆಸೆಯಾಗಿದೆ. ತೂ ಚಂಡಾಳ, ಬಿಡು ನನ್ನ. ಅನ್ನ ಹಾಕುತ್ತೇನೆಂದು ಕರೆದುಕೊಂಡು ಬಂದು ಈ ನಿನ್ನ ಹೊಲಸು ಬುದ್ಧಿಯನ್ನು ತೋರಿಸುತ್ತಿರುವೆ. ನನ್ನಂತ ನಿನಗಾರ ಅಕ್ಕ ತಂಗಿ ಯಾರು ಇಲ್ಲವೇ? ಬಿಡು ನನ್ನ. ಯಾರಾದ್ರೂ ಕಾಪಾಡಿ, ಈ ದುಷ್ಟನಿಂದ ಯಾರಾದ್ರೂ ಕಾಪಾಡಿ. ಲೇಲಾಯ್ ನನ್ನ ಮಗನೇ, ಒಂಟಿ ಅಣ್ಣಂದು ಬಲಾತ್ಕಾರ ಮಾಡುತ್ತಿರುವೆಯಾ? ಗೌರೇ, ನೀವು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದ್ದೀರಾ? ಲೇ, ಇದರಲ್ಲಿ ನೀವು ಯಾರು ತಲೆ ಹಾಕಬೇಡಿ. ಸುಮ್ಮನೆ ಅವರನ್ನು ಇಲ್ಲಿ ಬಿಟ್ಟು ಹೊರಟು ಹೋಗಿ. ತೂ, ನಿಮ್ಮ ಬುದ್ಧಿಗಿಷ್ಟು. ಭಿಕ್ಷೆ ಬೇಡಲು ಬಂದ ಭಿಕ್ಷಕ್ಕೆ ಅಂತೇಳಿ ನೋಡಿದೆ, ಬಲಾತ್ಕಾರ ಮಾಡಲು ನಿಮಗೆ ಮನಸ್ಸಾದ್ರೆ ಹೇಗೆ ಬಂತು? ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಊರಿನ ಗೋಡ ಅಂತ ಕೂಡ ನೋಡೋದಿಲ್ಲ, ನಮ್ಮಿಂದ ವಧೆ ತಿನ್ನಬೇಕಾಗುತ್ತೆ. ಈಗಾಗಲೇ ಜೇನುಗೂಡು ಅಂತ ನಮ್ಮ ಸಂಸಾರದಲ್ಲಿ ಚೆಲ್ಲಾಟಾಡಿ ನಮ್ಮನ್ನೆಲ್ಲ ದಿಕ್ಕಿಗೊಬ್ಬರನ್ನಾಗಿಸಿದೆ. ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಋಣವನ್ನು ಕಡಿದು ಚಲ್ಲಾಡಿ ಬಿಡ್ತೇನೆ. ಈಗಲ್ಲ, ಸಮಯ ಬಂದಾಗ ನೋಡುತ್ತೇನೆ. ಅಂದ ಹಾಗೆ ಆ ಭಿಕ್ಷುಕಿ ಹೆಂಗಸು ಎಲ್ಲಿಗೆ ಹೇಳಲು? ಅಯ್ಯೋ, ಹೊಟ್ಟೆ ಹಸಿವು, ಅನ್ನ ಹಾಕಿ, ಅನ್ನ ಹಾಕಿ. ಅತ್ತಿಗೆಮ್ಮ, ಅಯ್ಯೋ ನೀವಾ? ಅಯ್ಯೋ ದೇವರೇ, ತಪ್ಪು ಮಾಡಿಬಿಟ್ಟೆವು. ಆ ನೀಚಗೌಡನ ಒಂದೇ ಒಂದು ಮಾತು ಕೇಳಿ ನಮ್ಮ ಸಂಸಾರವನ್ನು ನಾವೇ ಹಾಳು ಮಾಡಿಕೊಂಡೆವು. ಇಷ್ಟಕ್ಕೆಲ್ಲ ಕಾರಣ ನಾವೇ ಅತ್ತಿಗೆಮ್ಮ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಮ್ಮ. ಅಣ್ಣ ಇಲ್ಲಮ್ಮ, ನೀವೇಕೆ ಈ ರೀತಿ ಭಿಕ್ಷೆ ಬೇಡುತ್ತೀರಿ? ಇನ್ನಲ್ಲಪ್ಪ, ನಿಮ್ಮ ಅಣ್ಣ ತಿಂಗಳನ್ನು ಗಟ್ಟಲೆ ಹಸಿವಿನಿಂದ ನರಳಿಂದ ಬಿಟ್ಟ ಉಸಿರು ಬಿಟ್ಟರು. ಅತ್ತಿಗೆಮ್ಮ, ಇದೇನು ಹೇಳುತ್ತಿರುವೆ? ಅಣ್ಣ, ಅಯ್ಯೋ ದೇವರೇ, ತಪ್ಪು ಮಾಡಿಬಿಟ್ಟೆವು.